ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಮಾಸಾಗಿ ಎಂಟ್ರಿ ಕೊಟ್ಟಿರುವ ರಜತ್ ಆಗಿರಲಿ ಚೈತ್ರ ಆಗಿರಲಿ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದಾರೆ. ಬಟ್ ಟುಸ್ಸಾಗಿ ಹೋಗ್ತಾರಾ ಅಂತ ಒಂದು ಕ್ವಶನ್ ಮಾರ್ಕ್ ಅಂತೂ ಕಾಡ್ತಿದೆ ಎಲ್ಲರಿಗೆ. ಯಾಕಂದರೆ ನಾನು ಅನ್ನಿಸುವ ಪ್ರಕಾರ ರಜತ್ ಅವರು ನನ್ನೊಂದು ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿದ್ರು. ಇದು ಸೀಸನ್ 11 ಏನಿತ್ತು ಅದರಲ್ಲಿ. ಬಟ್ ಆಫ್ಟರ್ ಏನಾಯ್ತು ಅಂದರೆ ಅವರು ಅಲ್ಲಿಯೇ ನಿಲ್ಲಿಸಿದ್ರೆ ತುಂಬಾ ಒಳ್ಳೇದಿತ್ತು ಅಂತ ನನ್ನ ಅನಿಸಿಕೆ. ಯಾಕಂದರೆ ಇಲ್ಲಿ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಎಲ್ಲ ಕಡೆಯಲ್ಲಿ ಕೂಡ ಗಿಲ್ಲಿಯವರು ರೋಸ್ಟ್ ಮಾಡುವಾಗ ಸುಮ್ಮನೆ ಕೂತ್ಕೊಂಡು ನನಗಂತೂ ರಜತ್ ಅವ್ರು ನೋಡು ತುಂಬಾ ಬೇಜಾರಾಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಚೈತ್ರ ಅವರು ಕೂಡ ಅಷ್ಟೊಂದು ಫೇಮ್ ಅಂತ ತಗೊಂಡು ಹೋದ್ರು, ಇನ್ನು ಅದು ಫೇಮ್ ಹಾಗೇನೆ ಉಳಿದ್ರೆ ಒಳ್ಳೇದವರಿಗೆ. ಯಾಕಂದರೆ ಈಗ ಬೇಡ ಇತ್ತು ಅಂತ ನನ್ನೊಂದು ಅನಿಸಿಕೆ. ಇವರೆಂತ ಮಾಡ್ತಿದ್ದಾರೆ ಅಂದರೆ ಈಗ ಗಿಲ್ಲಿ ಅವರಿಗೆ ಇನ್ನಷ್ಟು ಒಂದು ಫೈಟಿಂಗ್ ಇನ್ನೂ ಸ್ಟಾರ್ಟ್ ಆಗಲಿ ಅಂದರೆ ನಿಮಗೆ ನೋಡಿರೋ ಪ್ರಕಾರ ಎಲ್ಲರೂ ಕೂಡ ಈಗ ನಿಜವಾಗ್ಲೂ ಹೇಳ್ತೀನಿ, ಈ ಸರ್ತಿ ಬಿಗ್ ಬಾಸಲ್ಲಿ ಯಾರು ಧನುಷ್ ಆಗಲಿ ಅಭಿಷೇಕ್ ಆಗಲಿ ಸೂರಜ್ ಆಗಲಿ ಎಲ್ಲರೂ ಕೂಡ ಒಂದು ಜಾನುವಾರೊಂದು ಹೇಳಿದರು ಗೊತ್ತುಂಟ ನಿಮಗೆ, ಒಂದು ಕತೆ ಹೇಳಿದರು. ಗಿಲ್ಲಿ ಅವರನ್ನು ಬಿಟ್ಟು ಬಾಕಿಯವರು ರಘು ಅವರು ಹಾಗಿಲ್ಲ, ಬಟ್ ಇವರೊಂದು 3 ಜನ ಒಂದು ನೋಡುವಾಗ ಒಂದು ಟಫ್ ಕಾಂಪಿಟೇಟರ್ ಥರ ನನಗಂತೂ ಕಾಣೋದೇ ಇಲ್ಲ ಬಿಡಿ. ಆ್ಯಂಡ್ ಇನ್ನೊಂದು ವಿಷಯದಲ್ಲಿ ಗಿಲ್ಲಿ ಅವರು ಒಂದು ಡೈಲಾಗ್ ಹೊಡಿತಾರೆ. ಚೈತ್ರ ಅವರು ಹೇಳ್ತಾರೆ ಈಗ ಅವರಿಗೆ ತುಂಬಾ ಒಂದು ಭಯ ಆಗಿರ್ಬೋದು, ನಾವೆಲ್ಲ ಬಂದಿದ್ದೇವೆ ಮಾತಾಡಬೇಕಾ ಬೇಡವಾ ಅಂತ. ಬಟ್ ಗಿಲ್ಲಿ ಅವರೊಂದು ಇಂಡೈರೆಕ್ಟ್ ಆಗಿ ಒಂದು ಟಾಂಟ್ ಇಟ್ಟು ಮಾತಾಡ್ತಾರೆ. ನಾನು ಮಾತಾಡಿದರೆ ಅವರು ಮನೆಯಲ್ಲಿ ಉಳಿತಾರ ಅಂತ ಅಂದರೆ ಮನೆಯಿಂದ ಹೊರಗೆ ಗ್ಯಾರಂಟಿ ಹೋಗ್ತಾರೆ, ಆ ಥರ ನಾನೊಂದು ಕೌಂಟ್ರ್ ಕೊಟ್ಟೆ, ಹಾಗೇ ಕೌಂಟ್ರ್ ಕೊಡ್ತಾನೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನು. ಯಾಕಂದರೆ ಗಿಲ್ಲಿ ಅವರನ್ನು ನಿನ್ನೆ ನನಗೆ ನಿಜವಾಗ್ಲೂ ಹೇಳ್ತೀನಿ ಗೈಸ್, ನಿನ್ನೆ ನನಗೆ ನೋಡಲಿಕ್ಕಾಗಲಿಲ್ಲ. ಅವರು ಅಷ್ಟೊಂದು ಕಾಮಿಡಿ ಆಗಲಿ ಮಾತಾಡೋ ಒಂದು ರೀತಿ ಆಗಲಿ ನಿನ್ನೆ ಒಂದು ತುಂಬಾ ಒಂದು ಬೇಜಾರಾಗಿದೆ. ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ನಾನೊಂದು ಖುಷಿಯ ವಿಷಯ ಹೇಳ್ತೀನಿ ಏನಂದರೆ ಕಿಚ್ಚ ಸರ್ ಏನಿದ್ದಾರೆ ಸುದೀಪ್ ಸರ್ ಅವರು ಈಚೆ ಸೈಡ್ ಅತಿಥಿಗಳಿಗೆ ಕೂಡ ಬೇಜಾರಾಗಬಾರ್ದು, ಈಚೆ ಸೈಡ್ ಗಿಲ್ಲಿಯವರಿಗೆ ಕೂಡ ಬೇಜಾರಾಗಬಾರ್ದು ಅಂತ ಹೇಳಿ ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ದು ಅಂತ ನನ್ನ ಒಂದು ಅನಿಸಿಕೆ ಅಂತ ಹೇಳ್ಬೋದು. ಆ್ಯಂಡ್ ಮ್ಯಾಕ್ಸ್ ಮಂಜು ಅವರು ಏನು ಹೊರಗೆ ಬಂದು ಒಂದು 2 ಪೋಸ್ಟ್ ಹಾಕಿದ್ದಾರೆ. ಅದರಲ್ಲಿ ಕಂಪ್ಲೀಟಾಗಿ ನಮ್ಮ ಗಿಲ್ಲಿ ಫ್ಯಾನ್ಸ್ ಏನಿದ್ದಾರೆ ತುಂಬಾ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಮಾಡಿದರು. ಇನ್ನು ಮುಂದೆ ಅವರ ತಂಟೆಗೆ ಅಂತೂ 100% ಮಂಜು ಅವರು ಬರುವುದಿಲ್ಲ. ಅವರಿಗೀಗ ಒಂದು ಮೈಂಡಲ್ಲಿ ಆಗ್ಬೋದು, ಶಿಟ್ ಯಾಕಪ್ಪ ನಾನಿವನ ಕಾಳೆಳ್ದೆ, ಯಾಕಪ್ಪ ಬೇಡ ಇತ್ತು ಅಂತ 100% ಅವರಿಗೆ ಆಗಿದೆ. ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ನೋಡಿದರೆ ಗಗನ ಅವರಿದ್ದಾರೆ. ಓ ಮೈ ಗಾಡ್, ಅವರು ಬಂದದ್ದು ಮಹಾನಟಿಯಿಂದ. ಆ್ಯಂಡ್ ಈಗ ಯಾವುದೊಂದು ಸೀರಿಯಲಲ್ಲಿ ಒಂದು ಆ್ಯಕ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ಅವ್ರದ್ದೊಂದು ಹೀರೋಯಿನ್ ಅವರನ್ನು ಥಿಂಕ್ ಮಾಡಿದ್ದಾರೆ, ನಾನೊಂದು ಹಿಂದಿ ಫಿಲ್ಮ್ ಹೀರೋಯಿನ್ ಆಗಿ ಕನ್ನಡ ಫಿಲ್ಮ್ ಹೀರೋಯಿನ್ ಆಗಿ ಇದ್ದೇನೆ ಹಾಗೆ ಎಲ್ಲ ಥಿಂಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಒಂದು ಅವರು ನೋಡ್ತಿದ್ದಾರಂತೆ, ಬಿಗ್ ಬಾಸ್ ಕ್ಲಿಪ್ಪಿಂಗ್ಸ್ ನೋಡ್ತಿದ್ದಾರೆ. ಕ್ಲಿಪ್ಪಿಂಗ್ಸಲ್ಲಿರೋದು ಗಿಲ್ಲಿಯವರಿಗೆ ವಿಶ್ ಮಾಡ್ತಿಲ್ಲ, ಯಾರಿನಾದರೂ ನನಗೆ ಆ್ಯಟಿಟ್ಯೂಡ್ ಥರ ಮಾಡ್ತಿದ್ದಾರೆ. ಇದು ಜಾಸ್ತಿ ಸಮಯ ಬರುವುದಿಲ್ಲ, ಇನ್ನು ಒಂದು ಟೈಮ್ ಬರ್ತದೆ, ಆಗ ಯಾರೂ ಕೂಡ ಅವರನ್ನು ಕೇರೆ ಮಾಡದೆ ಇರುವಂತಹ ಒಂದು ಪರಿಸ್ಥಿತಿ ಒಂದು 100% ಬಂದೇ ಬರ್ತದೆ ಅಂತ ಹೇಳ್ಬೋದು. ಈಗನೇ ಬರ್ತಾ ಇದೆ. ಒಂದು ಹೋದ ವರ್ಷಕ್ಕಿಂತ ಈ ವರ್ಷ ಒಂದು 75% ಡಲ್ ಹಾಕಿದೆ. ಅವರೊಂದು ಜನಗಳಿಗೊಂದು ಮಾತಾಡೋ ರೀತಿ ಆಗಲಿ ನನಗಂತೂ ಅಷ್ಟು ಇಷ್ಟ ಆಗ್ತಾಯಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಗಿಲ್ಲಿ ಅವರು ಈಗ 100 and 200% ಶ್ಯೂರ್ ಇವರೊಂದು ಕಮ್ ಬ್ಯಾಕ್ ಮಾಡಲೇಬೇಕು ಅಂತ ನಮ್ಮೆಲ್ಲರೊಂದು ಅಭಿಪ್ರಾಯ. ನಿಮಗೆ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕು. ಅಂಟಿಲ್ ಟೇಕ್ ಕೇರ್, ಬೈ, ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಲ್ಲ.